ಇಲ್ಲಿ ಒಂದಾಗ ಯಾರ್ಯಾರು ಮೀಟ್ ಆಗಬೇಕಿತ್ತು ಅವ್ರಿಗೆ ಮೀಟ್ ಆಗಿವಿ. ಬಟ್ ನಾವು ಕ್ಲಾಸಿಗೆ ಅಂತೂ ಕುಂದಿರ್ತಿದ್ದಿಲ್ಲ, ಬರೀ ಬಂಕ್ ಕೊಡ್ಬೇಕು ಸ್ಟೇಡಿಯಮ್ದಾಗ ಇರ್ತಿದ್ವಿ. ಆ್ಯಂಡ್ ಫುಲ್ ನಾವಿದ್ದಾಗ ಜಂಗ್ಲಿ ಆಗಿತ್ತು. ಇವಾಗೆಲ್ಲ ಫುಲ್ ಹೈಟೆಕ್ ಮಾಡಿಬಿಟ್ರೆ. ಇಲ್ಲಿ ಎಸ್ ಎಮ್ ಸ್ಕೂಲಿಗೆ ಬಂದೀವಿ. ಇವಾಗ ನಾನಂತರ ಜೂನಿಯರ್ ಕಾಲೇಜಿಗೆ ಬಂದಿನಿ ರೀ. ಸಕ್ಕರ್ ಪಾಯ್ಸ್ ಮದುವೆ ಹುಡುಗಿಗೆ ಏನೆಲ್ಲ ಪಾರ್ಟೀಸ್ ಇರಬೇಕು. ಏನಿಲ್ಲ, ಸಿ ಎಸ್ ಕೆ ಮ್ಯಾಚ್ ಇದ್ದಾಗ ಉರ್ಸ್ಬೇಕು, ಆರ್ ಸಿ ಮ್ಯಾಚ್ ಇದ್ದಾಗ ಗೆಲ್ಲಿಸ್ಬೇಕು. ಕೂ ಅಂತೀನಿ, ಬಟ್ ಅದು ನಾಲ್ಕು ಹೋಗಿಲ್ಲಲ್ಲ. ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ಎಲ್ಲೋ ಕಲರ್ ಡ್ರೆಸ್ ಹುಡುಗ 8 ಚಾಕ್ಲೇಟ್ ಕೊಟ್ರೆ ಅದ್ರ ಸಂಬಂಧ ಅವ್ರ ಪರವಾಗಿ ನೋಡೋ ಜವಾಬ್ದಾರಿ ನಿಮ್ದು, ನಗ್ಸೋ ಜವಾಬ್ದಾರಿ ಯಾವತ್ತಿದ್ರು ನಮ್ದೇ. ಚೆಲುವಿನ ಬಲೆಯಲಿ ಒಲವಿನ ಮೀನು ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಬೈಕ್ ಮೇಲೆ ಸ್ಟಾರ್ಟ್ ಮಾಡಕತ್ತೀನಿ. ಇವಾಗ ಎಲ್ಲಿಗೆ ಹೊಂಟಿವಿ ಅಂದರೆ ಎಸ್ ಎಮ್ ಕಾಲೇಜ್ ಹೊಂಟಿನಿ. ಯಾಕಂದ್ರೆ ಸ್ವಲ್ಪ ವೈಯಕ್ತಿಕವಾದ ಕೆಲಸ ಭಾಳ ಅದಾವು. ಅಲ್ಲಿ ಒಂದು ಏನೋ ಸರ್ಟಿಫಿಕೇಟ್ ಬೇಕಾಗಿತ್ತು, ಬಿಟ್ಟು ಬಂದಿದ್ದೆ. ಭಾಳ ದಿವಸ ಆಗೈತಿ, 8 ವರ್ಷದಿದ್ರೆ ಅಲ್ಲೇ ಇದ್ದದು, ನಂಗೆ ನೆನಪೇ ಇರಲಿಲ್ಲ. ಇವಾಗ ಅರ್ಜೆನ್ಸಿ ಒಳಗೆ ಹೊಂಟೇನಿ. ಅಲ್ಲಿ ಹೋಗಿ ನಮ್ಮ ಕಾಲೇಜ್ ಹೆಂಗಿತ್ತು ಅಂತ ಎಲ್ಲ ತೋರಿಸ್ತೀನಿ. ಇಲ್ಲಿ ಬಂದಾಗ ಯಾರ್ಯಾರು ಮೀಟ್ ಆಗಬೇಕಿತ್ತು ಅವ್ರಿಗೆ ಮೀಟ್ ಆಗಿವಿ. ಬಟ್ ಅವ್ರು ಇನ್ನೂ ಗಂಗಪ್ಪಣ್ಣವ್ರು ಅಂತ ಬಂದಿಲ್ಲ. ಅವ್ರ ತಕ್ಕ ನಮ್ಮ ಮೇನ್ ಕೆಲಸ ಇರೋದು, ಅವ್ರು ಬರೋದು ಲೇಟ್ ಅಂತ. ಸೊ ಓಲ್ಡ್ ಮೆಮ್ರೀಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಹೊಂಟೀನಿ. 8 ವರ್ಷದಿಂದ ಇದೇ ಕಾಲೇಜ್ದಾಗ PUC ಫಸ್ಟ್ PUC ಸೆಕೆಂಡ್ PUC ಕಂಪ್ಲೀಟ್ ಆಗೈತೆ ಅನ್ನೋದು ಖುಷಿ ಆಕೈತಿ. ಬಟ್ ನಾವಿದ್ದಾಗಂತೂ ಹಿಂಗೆ ಇರಲಿಲ್ಲ. ಇವಾಗೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟೈತಿ. ಆ್ಯಂಡ್ ಕಾಲೇಜ್ ಅಂತೂ ಫುಲ್ ಗ್ರೀನ್ರಿ ಮಾಡಿಬಿಟ್ರೆ ನೋಡೋಕ್ಕೂ ಖುಷಿ ಆಕೈತಿ. ಬಟ್ ನಾವಿದ್ದಾಗ ಇರಲಿಲ್ಲಲ್ಲ ಅಂತ ಒಂದು ಸ್ವಲ್ಪ ನೋವಾಗುತ್ತೆ ಅಷ್ಟೇ. ನಾವಿದ್ದಾಗ 3ನೇ ಫ್ಲೋರ್ದಾಗ ಇರ್ತಿತ್ತು ಕಾಲೇಜ್. ಬಟ್ ಇವಾಗ ಇದೇ ಗ್ರೌಂಡ್ ಫ್ಲೋರ್ ಮಾಡಿರೋಂಥ ಮಜಾ ಇಲ್ಲ ಒಂದೇದು. ಆ್ಯಂಡ್ ಫುಲ್ ನಾವಿದ್ದಾಗ ಜಂಗ್ಲಿ ಆಗಿತ್ತು. ಇವಾಗೆಲ್ಲ ಫುಲ್ ಹೈಟೆಕ್ ಮಾಡಿಬಿಟ್ರೆ. ಎಲ್ಲ ಗಾರ್ಡನ್ ಎಲ್ಲ ಮಸ್ತ್ ಆಗಿಬಿಟ್ಟೈತಿ. ನಾವು ಕ್ಲಾಸಿಗೆ ಅಂತೂ ಕುಂದಿರ್ತಿದ್ದಿಲ್ಲ, ಬರೀ ಬಂಕ್ ಕೊಡ್ಬೇಕು ಸ್ಟೇಡಿಯಮ್ದಾಗ ಇರ್ತಿದ್ವಿ. ಆ್ಯಂಡ್ ಅವೆಲ್ಲ ಭಾಳ ಮೆಮ್ರೀಸ್ ಆಗುತ್ತೆ ಅದೇಂದ. ಯಾವಾಗಂದ್ರೆ 8 ವರ್ಷದ ಹಿಂದೆ. ಇವಾಗ ನಾ ಬಂದಿದ್ದಿಲ್ಲ, TC ಇಸ್ಕೊಂಡು ಹೋಗಿ ಬಂದೀನಿ. TC ಕೊಡೋ ಗಂಗಪ್ಪಣ್ಣನೇ ಇಲ್ಲ ಅಂತ ಅವ್ರಿಗೆ ವೇಟ್ ಮಾಡಕತ್ತೀವಿ. ಸುಮ್ಮನೆ ಖಾಲಿ ನಿಂತು ಏನು ಮಾಡ್ಬೇಕಂತ ನೇಚರ್ ಎಂಜಾಯ್ ಮಾಡಕತ್ತೀವಿ. ಚೆಲುವಿನ ಬಲೆಯಲಿ ಒಲವಿನ ಮೀನು ಸೆರಗಿನ ಗಿರಿಯಲಿ ವಿಲವಿಲ ಹಾಡುನ ಧರೆಗೆ ಇಳಿದ ಅಪ್ಸರೆ. ಗಂಗಪ್ಪಣ್ಣ ಅಂತೂ ಬಂದಿದ್ರು, ಅವ್ರ ಕಡೆ ಇಲ್ಲಂತ ಬಂಡಿಗೆ ಕೊಟ್ರಂತ. ನಸೀಬ್ನ ಗಾಂಡು ಏನು ಬಿಡೋಕ್ಕಾಗತ್ತಿಲ್ಲ, ನನಗಂತೂ ಗೊತ್ತೈತಿ. ಇವಾಗ ಎಸ್ ಎಮ್ ಸ್ಕೂಲಿಗೆ ಹೋಗಿ ಸೆಕೆಂಡ್ ಕಾಪಿ ತಗ್ಸೋಕೆ ಟ್ರೈ ಮಾಡೋಣ. ಅಲ್ಲಾರ ಸಿಗುತ್ತೋ ಇಲ್ಲೋ ನೋಡೋಣ. ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಐತಿ, ಅದು ಏನಾಗುತ್ತೆ ನೋಡ್ಬೇಕಂದ್ರೆ. ಸೊ ಎಸ್ ಎಮ್ ಕಾಲೇಜಾಗಂತೂ ನಮ್ಮ ಕೆಲಸ ಆಗಿಲ್ಲ. ಇಲ್ಲಿ ಎಸ್ ಎಮ್ ಸ್ಕೂಲಿಗೆ ಬಂದೀವಿ. ಇಲ್ಲೇ ನಂದು 10th ಮುಗಿದೈತಿ. ಸೊ ಇಲ್ಲಾರ ನಮ್ದು TC ಸಿಗ್ತದೆ ಇಲ್ಲ ನೋಡೋಣ. ಭಾಳ ನೆಸಸರಿ ಐತಿ. ಇವ್ರು ಹೇಳೋಕೆ ಕೇಳಿದ್ರೆ ಅಂಜಿ ಬರೋದೈತಿ. 3 ತಿಂಗಳು 15 ದಿವಸ ಬೇಕನ್ನೋ ಥರ ನೋಡೋಣ ಏನಾಗುತ್ತೆ. ನಮಗಿನ್ನ ಭಾಳ ಕೆಲಸ ಇದ್ದಿದ್ದಕ್ಕೆ ನಾ ಮನೆ ಹೊಂಟೀನಿ. ಯಾಕಂದ್ರೆ ಇನ್ನೂ ರೆಡಿಯಾಗಿ ರೀಲ್ಸ್ ಮಾಡೋಕೆ ಹೋಗ್ಬೇಕು. ನನ್ನ ಸಂಬಂಧ ಫ್ರೆಂಡ್ಸ್ ಎಲ್ಲ ಕಾಯಾಗತ್ತಾರೆ. ಸೊ ರೀಲ್ಸ್ ಮಾಡೋ ಟೈಮ್ದಾಗ ನಾವು ಯಾವ ಥರ ರೀಲ್ಸ್ ಮಾಡ್ತೀವಿ ಅಂತ ಎಲ್ಲರಿಗೂ ತೋರಿಸ್ತೀನಿ ಅಂತ ವೇಟ್ ಮಾಡ್ತಾಯಿದ್ವಿ. ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ರೀಲ್ಸ್ ಮಾಡೋಕ್ಕಂತ ಬರ್ತೀವಿ. ಆ ಕಡೆ ಹೋಗೋರು ನೋಡಿದ್ರೆ ಖುಷಿ ಆಗುತ್ತೆ. ಯಾವ ಪಾಟಿ ಅವ್ರ ಮುಖ ನೋಡ್ತಿರ್ತಾರೆ, ನಮಗೂ ಒಂಥರ ಶೈ ಫೀಲಿಂಗ್ ಆಗುತ್ತೆ. ಇವಾಗ ನಮ್ಮ ಹುಡುಗರು ಕಾಯ್ಕೊಂಡು ಕುಂತಿರ್ತಾರೆ. ಅಲ್ಲಿ ಹೋಗಿ ಡೈರೆಕ್ಟ್ ಶೂಟ್ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ. ಇವಾಗ ನಾನಂತರ ಜೂನಿಯರ್ ಕಾಲೇಜಿಗೆ ಬಂದೀನಿ ರೀಲ್ಸ್ ಮಾಡ್ಬೇಕಂತ. ಆ್ಯಂಡ್ ನಮ್ಮ ಹುಡುಗರು ಅಂತೂ ಬಂದು ಕುಂತ್ಬಿಟ್ರಿ ಇಲ್ಲಿ. ಅವ್ರು ಭಾಳ ದೂರ ಕುಂತಾರ, ಇದು ಕುಂತಾರ. ಇವಾಗ ಯಾವ ಥರ ಶಾರ್ಟ್ ಮಾಡ್ತೀವಿ ಅಂತ ನೋಡೋಣ. ನಂದಂದ್ರೂ ಕಂಟೆಂಟ್ RCB ಐತಿ. ಯಾಕಂದ್ರೆ ಇವತ್ತು RCB ಮ್ಯಾಚ್ ಐತಿ. ಅವರಲ್ಲಿ ವ್ಲಾಗ್ ಮಾಡಕತ್ತಾರ, ನಂಗೆ ನಗು ಬರಕತ್ತೈತಿ. RCB ಮ್ಯಾಚ್ ಐತಿ, ಬರ್ಜರ್ ಒಂದು ಕಂಟೆಂಟ್ ಕೊಡೋಣ ಅಂತ ನೋಡೋಣ. ಅದು ಏನೇನು ಆಕೈತಿ ಮುಂದಂತ. ಅಭಿಯವ್ರ ಚಾನಲಲ್ಲಿ ಒಳ್ಳೆ ಡೈಲಿ ಕಂಟೆಂಟ್ ಬರ್ತಾ ಇರುತ್ತೆ, ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವಾಗ ಹುಡುಗಿಗೆ ಏನೆಲ್ಲ ಪಾರ್ಟೀಸ್ ಇರಬೇಕು ಅಂತ ನಾ ಕೇಳ್ತೀನಿ. ಅವಾಗ ನೀವು ಹೇಳಿ ಸ್ಟಾರ್ಟ್ ಮಾಡಿ. ಏನು ಹೇಳೋದು? ಇಲ್ಲೇ ಒಂದು ಕೇಳಿ ಕೇಳು. ಈ ಮದುವೆ ಹುಡುಗಿಗೆ ಏನೆಲ್ಲ ಪಾರ್ಟೀಸ್ ಇರಬೇಕು? ಏನಿಲ್ಲ, CSK ಮ್ಯಾಚ್ ಇದ್ದಾಗ ಉರ್ಸ್ಬೇಕು, RCB ಮ್ಯಾಚ್ ಇದ್ದಾಗ ಗೆಲ್ಲಿಸ್ಬೇಕು. ಬರೀ ಇಂಥವ ಬರೀ ಬೆಂಕಿ ಚಿಕನ್ ಎಲ್ಲ ಸಣ್ಣ ಜೊತೆ ಆಟ ಆಡ್ಕೋಬೋದು. ಖಾಲಿ ಆತ್ರಿ ಏನು ಖಾಲಿ ಆತ್ರಿ ಯಾರು ಕೂ ಅಂತೀನಿ. ಬಟ್ ಅದು ನಾಲ್ಕು ಹೋಗಿಲ್ಲಲ್ಲ, ಮತ್ತು ತಪ್ಪು ತಿಳ್ಕೊಬೇಡ್ರಿ. ಅದನ್ನು ಹಿಂದಲ್ಲಿ ಸೌಂಡ್ ಮಾಡುತ್ತೆ ನೋಡಿ. ಈಗ ಹಾರು ಹೋದ್ರಿ ಅದು ಪಾಪ. ಇವಾಗ ನಮ್ಮ ಹೇಮಂತನ ಕಲ್ಲು ಹೋಗದಿದ್ದ ಅನ್ಸುತ್ತೆ. ಮೇ ಬಿ ಹಾರು ಬಿಡೈತಿ. ಇವಾಗ ಇಲ್ಲಿ ಸಾಕ್ಷಿ ಕಲ್ಲು ಹೋಗ್ದಾರ ಇಲ್ಲ ಅವ್ರು ನೋಡಲ್ಲ. ಇವ್ರು ಬರೀ ಸುಳ್ಳು ಹೇಳ್ತಾರೆ. ಇವ್ರು ಬರೀ ಸುಳ್ಳು ಬೇಕಾ. ಇಲ್ಲಿ ಸಣ್ಣ ನೋಡ್ರ ಕಲ್ಲು ಹಿಡ್ಕೊಂಡು ಕೂತಾರ. ಇವ್ರ ಕಡೆ ಒಗ್ಸ್ಯಾನ ಒಗ್ಸ್ಯಾರ ನೋಡ. ಅದು ಇಷ್ಟೊತ್ತ ನಕಲಿ ಮಾಡ್ಕೊಂಡು ಕೂತಿದ್ವಿ. ಸಣ್ಣ ಹುಡುಗರಿಗೆ ಸುಳ್ಳು ಹೇಳ್ಕೊಡಕತ್ತಾರ ಅವ್ರು. ಸಣ್ಣ ಹುಡುಗರಿಗೆ
ಕಾಲೋಗಿ ಅಂತ ಹೇಳ್ಕೊಟ್ಟ ನೋಡಲ್ಲ ಅವನಿಗೆ ಎಂಟನೇ ಚಾಕ್ಲೇಟ್ ಕೊಟ್ಟಾರ ಇವ್ರು. ಈ ಎಲ್ಲೋ ಕಲರ್ ಡ್ರೆಸ್ ಹುಡುಗ 8ನೇ ಚಾಕ್ಲೇಟ್ ಕೊಟ್ಟಾರ. ಅದ್ರ ಸಂಬಂಧ ಅವ್ರ ಪರವಾಗಿ ನಾವೆಲ್ಲ ಸತ್ಯದ ಪರವಾಗಿದ್ದೀವಿ. ಸತ್ಯದ ನಮ್ಮ ಪರವಾಗಿ ಐತೆ ಒಂದು ಸರಿ. ಅಯ್ಯಪ್ಪ, ಕೇವಲ ನಾವು ಹಿಂಗೆ ನಕಲಿ ಮಾಡ್ಕೊತಾನೆ ರೀಲ್ಸ್ ಮಾಡ್ತಿರ್ತೀವಿ. ಬಟ್ ಇನ್ನು ಮುಂದೆ ಜಬರ್ದಸ್ತಾಗಿ ಕಾಮಿಡಿ ಮಾಡ್ಕೊತಾನೆ ನಿಮ್ಗೆ ಎಲ್ಲರ ಮುಂದೆ ಎಂಟರ್ಟೈನ್ ಮಾಡ್ತಿರ್ತೀವಿ. ನೋಡೋ ಜವಾಬ್ದಾರಿ ನಿಮ್ದು, ನಗ್ಸೋ ಜವಾಬ್ದಾರಿ ಯಾವತ್ತಿದ್ರು ನಮ್ಮದೇ. ನಿಂಗೆ ನಾನು ಇಂಪಾರ್ಟೆಂಟಾ ಮ್ಯಾಚ್ ಇಂಪಾರ್ಟೆಂಟ್ ಅಂತ ಕೇಳೋ ಹುಡುಗಿ ಬಂದು RCB ಮ್ಯಾಚ್ ಇದ್ದಾಗ ಜೊತೆಗೆ ಕುಂತು RCB ಮ್ಯಾಚ್ ನೋಡೋ ಹುಡುಗಿನೇ ಬೇಕಂತೆ. ಸೊ ಇಲ್ಲಿಗೆ ನಾವು ರೀಲ್ಸ್ ಮಾಡೋದಂತೂ ಮುಗೀತು. ಇವಾಗ ಮಾಡಿದ್ದ ಶೂಟ್ನ ನಾಳೆ ಬೆಳಗ್ಗೆ ಅಪ್ಲೋಡ್ ಆಗಿರ್ತೈತೆ. ಅದು ಎಲ್ಲಿ ಅಂದ್ರೆ ಅಭಿ ವ್ಲಾಗ್ಸ್ ಇನ್ಸ್ಟಾಗ್ರಾಮ್ ಪೇಜ್ದಾಗ. ಆ್ಯಂಡ್ ಇವಾಗ ನಮ್ಮ ಹೆಲ್ತ್ಗೋಸ್ಕರ ನಾವು ಕ್ರಿಕೆಟ್ ಆಡೋಕೆ ಹೊಂಟೀವಿ. ಕ್ರಿಕೆಟ್ ಆಡಿದ್ಮೇಲೆ ಆಮೇಲೆ ಸಿಗ್ತೇನಂತ. A few moments later. ಚೆಕಪ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೀನಿ. ಊಟ ಆಗೈತೆ. ಸೊ ವಾಕಿಂಗ್ ಮಾಡಕತ್ತೀನಿ. ವಾಕಿಂಗ್ ಆದ್ಮೇಲೆ ರೆಸ್ಟ್ ಮಾಡ್ಬೇಕು. ಇವತ್ತು SM ಕಾಲೇಜಾಗೂ ಏನು ಕೆಲಸ ಆಗಲಿಲ್ಲ, SM ಸ್ಕೂಲಾಗೂ ಏನು ಕೆಲಸ ಆಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ. ಅಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.